ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫುಡ್ ಸ್ಟೆಪ್ಸ್. ಸೊ ಇವತ್ತು ವೀಕೆಂಡು ನಾವೆಲ್ಲೂ ಆಚೆ ಹೋಗ್ತಾ ಇಲ್ಲ. ಸೊ ಮನೆಯಲ್ಲೇ ಇದ್ದೀವಿ. ಸೊ ಮನೆಯಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ನಮ್ಮದೊಂದು ಫಸ್ಟ್ ಫ್ಲೋರಲ್ಲಿ ಒಂದು ಬಾಲ್ಕನಿ ಇದೆ. ಸೊ ಅಲ್ಲೊಂದು ನಿಮ್ಗೆ ಕಾಣ್ತಿದೆಯಲ್ಲ ವಾಲು, ಅದು ಫುಲ್ ಪ್ಲೇನಾಗಿದೆ. ಸೊ ಅದಕ್ಕೆ ಒಂದು ಕಲರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾವ ಥರ ಒಂದು ಡಿಸೈನ್ ಒಂದು ಕೊಟ್ಬಿಟ್ಟು ಅದಕ್ಕೊಂದು ಚೆನ್ನಾಗಿ ಒಂದು ಕಲರ್ಫುಲ್ ವಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ವಾಲ್ ಕಲರಿಂಗ್ಗೆ ನಾವು ಒಂದಷ್ಟು ಐಟಮ್ಸ್ ತೊಗೊಂಡ್ಬಂದಿದ್ದೀವಿ. ಸೊ ನಮ್ಮ ಮನೆ ಹತ್ರನೇ IBO ಅಂತ ಹೋಲ್ಸೇಲ್ ಅಂಗಡಿ ಒಂದಿದೆ. ಸೊ ಅಲ್ಲಿ ಮನೆಗೆ ಏನೇನು ಬೇಕೋ ಎಲ್ಲ ಸಾಮಾನುಗಳು ಸಿಗುತ್ತೆ. ಅಂದರೆ ನಿಮಗೆ ಕನ್ಸ್ಟ್ರಕ್ಷನಿಂದ ಹಿಡಿದು ಮತ್ತು ಇಂಟೀರಿಯರ್ ವರ್ಕ್ಸ್ಗೆ ಮತ್ತು ಪೇಂಟಿಂಗು ಎಲ್ಲನೂ ಸಿಗುತ್ತೆ ಅಲ್ಲಿ. ಸೊ ನಾನಿವತ್ತು ಅಲ್ಲಿ ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಡ್ಬಂದಿದ್ದೀನಿ. ಸೊ ಅದು ನಿಮಗೆ ತೋರಿಸ್ತೀವಿ ಏನೇನು ಬೇಕು ಅಂತ ಪೇಂಟಿಂಗಿಗೆ ಅಂತ. ಸೊ ಫಸ್ಟ್ ಇದೊಂದು ರೋಲರ್ ಇದೆ. ಸೊ ಬ್ರಷ್ ಇದು. ಸೊ ಇದು ಈಸಿ, ನೀವೇನು ಪ್ರೊಫೆಷ್ನಲ್ಲೇ ಆಗಿರ್ಬೇಕಂತೇನಿಲ್ಲ ಪೇಂಟಿಂಗ್ ಎಲ್ಲ ಮಾಡೋಕ್ಕೆ. ಸೊ ಈ ರೋಲರಿಂದ ಇಟ್ಕೊಂಡಿದ್ರೆ ಈಕ್ವಲಿ ಯು ಕ್ಯಾನ್ ಕಲರ್ ದ ವಾಲ್, ಪೇಂಟ್. ಸೊ ಅದೊಂದು ರೋಲರು ಮತ್ತು ಎಡ್ಜಸ್ ಏನಾದರೂ ಹೊಡಿಬೇಕಂತಂದರೆ ಸೊ ಇದೊಂದು ಪೇಂಟ್ ಬ್ರಷ್, ನಾರ್ಮಲ್ ಬ್ರಷ್ ಇದೊಂದು ತೊಗೊಂಡಿದ್ದೀವಿ. ಆಮೇಲೆ ಬನ್ನಿ, ಈ ವಾಲ್ಗೆ ಒಂದು 3 ಕಲರ್ಸ್ ಅಂತ ಡಿಸೈಡ್ ಮಾಡಿದ್ದೀವಿ. ಯಾವ ಕಲರು ಅಂತ ನಿಮಗೆ ತೋರಿಸ್ತೀವಿ ಆಮೇಲೆ. ಸೊ ಇದೊಂದು ಕಲರ್ಸ್ ಇವೆಲ್ಲ. ಆಮೇಲೆ ಇದೊಂದು ರೋಲರ್, ಇದು ಮಾಸ್ಕಿಂಗ್ ರೋಲರು. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಹೋಗ್ತಾ. ಸೊ ಆಮೇಲೆ ಬಂದು ಇದೊಂದು ಟ್ರೇ, ಇದು ಪೇಂಟಿಂಗ್ ಟ್ರೇ. ಸೊ ಇದರಲ್ಲಿ ರೋಲರ್ ಹಿಂಗೆ ಡಿಪ್ ಮಾಡಿಕೊಂಡು ಕಲರ್ ಇಟ್ಕೊಂಡು ಹೇಗೆ ಯೂಸ್ ಆಗುತ್ತೆ ಅಂತ ಇದನ್ನು ತೋರಿಸ್ತೀನಿ ನಿಮಗೆ. ಸೊ ಮನೆಯಲ್ಲಿ ನೀವು ಆರಾಮಾಗಿ ಯಾವುದಾದ್ರೂ ಒಂದು ವಾಲ್ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಮಾಡ್ಕೋಬೋದು. ಸೊ ಅದನ್ನೆಲ್ಲ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಆಗ ಬ್ರಷ್ ಮಾಡೋದು ಸೂಪರ್, ಪೇಂಟಿಂಗ್ ಎಲ್ಲ ಬರುತ್ತೆ ಚಿಂಕಗೆ. ಫಸ್ಟ್ ಈ ವಾಲ್ ಒಂಚೂರು ಧೂಳೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬ ಬಟ್ಟೆನಲ್ಲಿ. ಇವಾಗ ನಾವು ಈ ವಾಲ್ಗೆ ಒಂದು ಜಾಮೆಟ್ರಿಕಲ್ ಶೇಪಲ್ಲಿ ಒಂದು ಪ್ಯಾಟ್ರನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಫಸ್ಟ್ ನಾನು ಬೌಂಡ್ರೀಸ್ ಹಾಕೋಬೇಕು, ಆಮೇಲೆ ಮಾರ್ಕಿಂಗ್ಸ್ ಮಾಡ್ಕೋಬೇಕು. ಸೊ ಆ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಮಾಸ್ಕಿಂಗ್ ಟೇಪ್ ಯೂಸ್ ಆಗುತ್ತೆ. ಸೊ ಬನ್ನಿ ಇದು ಹೇಗೆ ಯೂಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಷ್ಟೇ ಹಾಕು, ಆಮೇಲೆ ಉಳಿದಿದ್ದು ಹಾಕು. ಯಾಕೆ ಕಟ್ ಮಾಡ್ಕೊ. ಬಂದಿದ್ದಲ್ಲ, ಮಾರ್ಕಿಂಗ್ಸ್ ಎಲ್ಲ ಆಗಿದೆ. ನೆಕ್ಸ್ಟ್ ಪೇಂಟ್ ಮಾಡೋಣ. ಸೊ ನಿಮ್ಗೆ ತೋರಿಸ್ತೀನಿ ಪೇಂಟ್ ಹೇಗೆ ಮಾಡೋದು ಅಂತ, ಅದಕ್ಕೆ ಯಾವ್ಯಾವ ಕಲರ್ಸ್ ತಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಯಾವ್ಯಾವ ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಒಂದು ಬ್ಲೂ ಕಲರ್, ಇನ್ನೊಂದು ಆರೆಂಜಿಶ್ ಕಲರ್, ನೆಕ್ಸ್ಟ್ ಬಂದು ಫ್ಲೋರೆಸೆಂಟ್ ಗ್ರೀನ್ ಕಲರ್. ಈ 3 ಕಲರ್ ಇಟ್ಕೊಂಡು ನಮ್ಮ ವಾಲ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫಸ್ಟ್ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಯಾವ್ಯಾವ ಬಾಕ್ಸು ಯಾವ್ಯಾವ ಕಲರ್ ಬರಬೇಕು ಅಂತ. ಸೊ ಮಾರ್ಕ್ ಮಾಡ್ಕೊಂಬಿಟ್ರೆ ಲಾಸ್ಟಲ್ಲಿ ಪೇಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದೊಂದು ಜಸ್ಟ್ ಒಂದು ವುಡನ್ ಪೀಸ್ ಇದೊಂದಿದೆ. ಸೊ ಇದು ಇಟ್ಕೊಂಡು ಸುಮ್ಮನೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲೂ ಬರಬೇಕಂದ್ರೆ ಬ್ಲೂ. ಸೊ ಈ ಥರ ಎಲ್ಲನೂ ಮಾರ್ಕ್ ಮಾಡ್ಕೋತೀನಿ ಫಸ್ಟು. ಕಲರ್ ನೋಡಿ ಎಷ್ಟು ಬ್ರೈಟ್ ಆಗಿದೆಲ್ಲ ನೋಡಿ. ಎಸ್. ಸೊ ಇವಾಗ ಮಿಕ್ಸ್ ಮಾಡೋಣ. ಚಕ್ಕು. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು ಫಸ್ಟ್ ಕೋಟ್ ಆಫ್ ಬ್ಲೂ ಮುಗಿಸ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ ನನಗೆ. ಸೊ ಸೆಕೆಂಡ್ ಕೋಟ್ ಆದಮೇಲೆ ಫಿನಿಶಿಂಗ್ ಹೇಗಿರುತ್ತೆ ಅಂತ ನೋಡ್ಬೋದು ನಾವು. ಇವಾಗ ಬ್ಲೂ ಹಾಕಾಯಿತು. ನೆಕ್ಸ್ಟ್ ಕಲರ್ ಈಸ್ ಆರೆಂಜ್. ಸೊ ಆರೆಂಜನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಸುಹಾಸಿನಿ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಪೇಂಟಿಂಗ್ ಸ್ಕಿಲ್ಸ್ ನೋಡೋಣ ಬನ್ನಿ ಹೇಗಿದೆ ಅಂತ.
ಸೊ ಹೇಗಿದೆ ಫಸ್ಟ್ ಟೈಮ್ ಪೇಂಟಿಂಗು? ಚೆನ್ನಾಗಿದ್ಯಾ? ನೆಕ್ಸ್ಟ್ ಆರ್ಟ್ ಗ್ಯಾಲರಿ ಪೇಂಟ್ ಮಾಡ್ತೀನಿ. ಇದು ಹೆಂಗ್ ಫೀಲ್ ಆಗ್ತಿದೆ ಅಂತಂದ್ರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಪೇಂಟ್ ಮಾಡ್ತಾ ಇರ್ತಾರೆ ನೋಡಿ ಆ ಪಿಲ್ಲರ್ಗಳಿಗೆ, ಆಮೇಲೆ ಅಂಡರ್ ಪಾಸ್ ಒಳಗಡೆ ಸೈಡಲ್ಲೆಲ್ಲ ಪೇಂಟ್ ಮಾಡ್ತಾ ಇರ್ತಾರಲ್ಲ, ಆಮೇಲೆ ಏನೋ ಎಲ್ಲ ಜಾಗಗಳನ್ನೆಲ್ಲ ಕಸ ಇರುತ್ತಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಪೇಂಟ್ ಹೊಡಿತಾ ಇರ್ತಾರಲ್ಲ, ಆ ಥರ ಫೀಲ್ ಆಗ್ತಾ ಇದೆ ಇವಾಗ ಸದ್ಯಕ್ಕೆ. 3ನೇ ಕಲರ್ ಲಾಸ್ಟ್ ಕಲರು, ಅದು ಈ ಫ್ಲೋರೆಸೆಂಟ್ ಗ್ರೀನ್. ನಮ್ಮ ಮೇಸ್ತ್ರಿ ಬಿಡ್ತಾ ಇಲ್ಲ, ಊಟಕ್ಕೂ ಬಿಡ್ತಾ ಇಲ್ಲ ಹೋಗಕ್ಕೆ, ಕೂಡ್ಸ್ಕೊಂಡು ಹೊಡಿ 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 ಅಂತ. ನಾನು ಒಳ್ಳೆ ನೇಲ್ ಪಾಲಿಶ್ ಹಚ್ಕೊಂಡಂಗೆ ಹೊಡಿತಾ ಇದ್ದೀನಿ, ರಪ್ಪ 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 ಅಂತ. ಹೆವಿ ಟ್ಯಾಲೆಂಟ್ ಇದೆ ನಿನಗೆ, ಫುಲ್ ಏನು ಸಗದ ಹೊಡಿತಿದ್ಯಾ ಪೇಂಟ್ ಎಲ್ಲ. ಹಾಂ, ಸೇಮ್ ನೇಲ್ ಪಾಲಿಶ್ ತರ ಇದೆ, ಉಳಿದ್ರೆ ಬಾಟಲ್ಗೆ ಹಾಕೊಂಡು. ಏನು ಕ್ರೇಜಿ ಆಗಿದೆ ಅಲ್ಲ ಈ ಕಲರ್, ಫ್ಲೋರೆಸೆಂಟ್ ಗ್ರೀನ್ ಸಾಕದಾಗಿ ಕಾಣ್ತಿದೆ. ನಿಯೋನ್ ಎಲ್ಲೋ. ಸೊ ಒಳ್ಳೆ ಕಾಂಬಿನೇಷನ್ ಇದೆ, ಫುಲ್ ಎಲ್ಲ ಏನೋ ಕಾಂಟ್ರಾಸ್ಟ್ ಕಲರ್ಸ್ಗಳು. ಸೊ ಫಿನಿಶ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಈ ವಾಲು. ನಿಜವಾಗ್ಲೂ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡೋಣ ಬನ್ನಿ ಹೇಗೆ ಕಾಣಿಸುತ್ತೆ ಫಿನಿಶ್ ಪ್ರಾಡಕ್ಟು. ಸೊ ವೆಲ್ಕಮ್ ಬ್ಯಾಕ್. ಇದು ಸೆಕೆಂಡ್ ಡೇ. ಫಸ್ಟ್ ಕೋಟ್ ಹೊಡೆದಿದ್ವಿ ನಿನ್ನೆ ರಾತ್ರಿ. ಸೊ ಇವತ್ತು ಸೆಕೆಂಡ್ ಕೋಟ್ ಹೊಡಿತಾ ಇದ್ದೀವಿ. ಸೊ ಬನ್ನಿ ಹೇಗೆ ಕಾಣುತ್ತೆ ಸೆಕೆಂಡ್ ಕೋಟ್ ಆದಮೇಲೆ ಅಂತ ನಿಮ್ಗೆ ತೋರಿಸ್ತೀವಿ. ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಕೋಟ್. ಸೊ ಕೈ ನೋಡಿ ಎಷ್ಟು ಗಲೀಜಾಗಿದೆ, ಫುಲ್ ಪೇಂಟ್ ಮುಗ್ದಾಯ್ತು ಇವಾಗ. ಸೊ 2 ಕೋಟು ಹೊಡೆದಿದ್ದೀನಿ ಗೋಡೆಗೆ. ಸೊ ಇವಾಗ ಆ ಬೌಂಡ್ರಿ ಹಾಕಿದ್ದಲ್ಲ ಆ ಮಾಸ್ಕಿಂಗ್ ಟೇಪು, ಅದನ್ನು ತೆಗಿಯೋಣ ಇವಾಗ. ಸೊ ತೆಗೆದಾದ್ಮೇಲೆ ಹೇಗೆ ಕಾಣಿಸುತ್ತೆ ವಾಲು ಅಂತ ನೋಡೋಣ. ಸೊ ಇದು ಮಾಸ್ಕಿಂಗ್ ಟೇಪು, ಇದನ್ನು ಈಸಿಯಾಗಿ ಹಿಂಗೆ ತೆಗೆದುಬಿಡ್ಬೋದು. ಸೊ ಎಕ್ಸ್ಟ್ರಾ ಪೇಂಟೆಲ್ಲ ಹಂಗೆ ಬಂದ್ಬಿಡುತ್ತೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ, ನನಗೂ ಗೊತ್ತಿಲ್ಲ. ವಾ ಸಾಕರ ಅಲ್ಲಿ ನಮ್ಮ ಚಿಕ್ಕುಮರಿನೂ ತೆಗಿತಿದ್ದಾನೆ. ವಾ ಜೋರಾಗಿ ತೆಗಿ, ಹೇಳಿ ಹೇಳಿ ಜೋರಾಗಿ ಏ ಬಂತಲ್ಲ. ಇನ್ನು ಅದು ಎಕ್ಸ್ಟ್ರಾ ಮಾರ್ಜಿನ್ ಹಾಕಿದ್ವಲ್ಲ ನಾವು ಮಾಸ್ಕಿಂಗ್ ಟೇಪಲ್ಲಿ, ಅದೆಲ್ಲ ತೆಗೆದು ನೋಡಿ ಹೇಗೆ ಬಂದಿದೆ. ಇದೆಲ್ಲ ವೇಸ್ಟೇನೆ ಫುಲ್ಲು. ಹೀಗೇನೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ವಾಲ್ಗೆ ನೀವು ಕಲರ್ಫುಲ್ ಆಗಿ ಮತ್ತು ಬೇರೆ ಡಿಸೈನ್ ಏನಾದರೂ ಕೊಡಬೇಕಂದ್ರೆ ಇದೊಂದು ಸಿಂಪಲ್ ವೇ ಒಂದು ತೋರಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೇನಿಲ್ಲ, ಟೈಮ್ ಸ್ಪೆಂಡ್ ಮಾಡಬೇಕು, ಅಟ್ಲೀಸ್ಟ್ 1 ಡೇ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಒಂದು ಕಲರ್ಸ್ ನಿಮ್ಮದು ಕಾಂಬಿನೇಷನಲ್ಲಿ ಯಾವ್ದು ಬೇಕೋ ಅದು ತೊಗೊಂಬಂದು ನೀವು ಈ ಥರ ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲೂ. ಸೊ ಇದೇ ಟೆಕ್ಸ್ಚರ್ನ ನೀವೇನಾದರೂ ಪೇಂಟರ್ಸ್ ಏನಾದರೂ ಬುಕ್ ಮಾಡಿದರೆ ಮಿನಿಮಮ್ ಒಂದು 10,000 ಚಾರ್ಜ್ ಮಾಡ್ತಾಯಿದ್ರು. ಬಟ್ ನಂದು ಆಲ್ಮೋಸ್ಟ್ ನನ್ನ ಟೈಮ್ ಬಂದ್ಬಿಟ್ಟು ಒಂದು 8 hours ಸ್ಪೆಂಡ್ ಮಾಡಿದ್ದೀನಿ. 8 hours ಪ್ಲಸ್ ಪೇಂಟ್ ಎಲ್ಲ ಬಂದ್ಬಿಟ್ಟು 600 rupees, ಆಮೇಲೆ ಬ್ರಷು ಇದೆಲ್ಲ ಸೇರಿ 150 rupees, ಆಲ್ಮೋಸ್ಟ್ 750 rupeesಲ್ಲಿ ಕೆಲಸ ಮುಗಿಸಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದರೆ, ಇದೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.